ಕಮಿಷನರ್ ಅಂಡ್ ಟೀಮ್. ಹ್ಮ್ ಅವ್ರು ಏನ್ ಕೇಳಿದ್ರು ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ಓಕೆ. ನಾನು ಅಬ್ರಾಡ್ ಅಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಹಾ ಅದೇ ಇವರು ಕೂಡ ಅಬ್ರಾಡ್ ಅಲ್ಲೇ ಇದ್ರು ಅಂತ ಗೊತ್ತಿದೆ ಮಾಹಿತಿ. ಇವತ್ತಷ್ಟೇ ಬಂದಿದ್ರು ಅಂತ ಹೇಳಿದ್ರು, ಹೌದಾ? ಅಲ್ಲ, ಇವರು 3 ದಿವಸ ಮುಂಚೆ ಬಂದಿದ್ರು. 3 ದಿವಸದ ಮುಂಚೆನೆ ಅಂದ್ರೆ ಐಟಿ ಅವ್ರು ಬರ್ತಾರೆ ಅಂತ ಮುಂಚೆನೆ ಇನ್ಫಾರ್ಮೇಶನ್ ಇತ್ತಾ? ಮಾಡೋದಕ್ಕಿದ್ರು. ಮುಂಚೆನೆ ಇನ್ಫಾರ್ಮೇಶನ್ ಇತ್ತಾ ಬಾಬು ಅವರೇ? ಐಟಿ ಅವ್ರು ಹೌದೌದೌದೌದು. ಹೋದ್ ತಿಂಗಳು ಬಂದಿದ್ರಲ್ವಾ? ಹಾ, ಹೋದ್ ತಿಂಗಳು ಡಿಸೆಂಬರ್ 3ನೇ ತಾರೀಕು ಬಂದು 6ನೇ ತಾರೀಕು ವಾಪಸ್ ಕೇರಳ ಟೀಮ್ ಇದು ಓಕೆ ಬಂದು ಹೋಗಿದ್ರು. ತಿರ್ಗಾ ಕ್ವಶನಿಂಗ್ ಅಂತ 28ನೇ ತಾರೀಕು ಕರ್ಸಿದ್ರು. ಓಕೆ. 28ನೇ ತಾರೀಕಿಂದ ಇವತ್ತು 30, 3 ದಿವಸ ಆಗಿದೆ. ಇದ್ರಲ್ಲಿ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಈಗ 3 ವರ್ಷದಿಂದ ಐಟಿ ರೈಡ್ ಆಗ್ತಾ ಇತ್ತು ಅಂತ ನಮಗಿರೋ ಮಾಹಿತಿ, ಹೌದಾ? 3 ವರ್ಷದಿಂದನಾ? ಇಲ್ಲ, 3 ವರ್ಷದಿಂದ ಅಲ್ಲ. ಮತ್ತೆ ಯಾವತ್ತಿಂದ ಲಾಸ್ಟ್ ಇನ್ಕಮ್ ಟ್ಯಾಕ್ಸ್ ಆಗಿದ್ದು 2016ರಲ್ಲಿ. 2016ರಲ್ಲಿ. ಈಗ ಡಿಸೆಂಬರ್ 3ನೇ ತಾರೀಕು ಈಗ ಮೊನ್ನೆ ಆಗಿದ್ ರೇಡ್. 2016ರಲ್ಲಿ ಏನಕ್ಕೆ ರೇಡ್ ಆಗಿತ್ತು ಗೊತ್ತಿಲ್ಲ. ಅವ್ರಿಗೇನೋ ಅನ್ಸುತ್ತೆ, ಬಂದು ಹೋದ್ರು. ಅದೇನೋ ಫೈನ್ ಇದ್ರ ಅದು ಫೈನ್ ಕಟ್ಟಿದ್ದಾರೆ, ಆಗೋಯ್ತು. ಅವ್ರಿಗೆ ಸಾಲ ಇರ್ಲಿಲ್ಲ, ಅವ್ರಿಗೆ ಶತ್ರು ಇರ್ಲಿಲ್ಲ, ಅದು ಯಾರು ಇರ್ಲಿಲ್ಲ ಅವ್ರಿಗೆ. ಆತರ ತೊಂದರೆ, ಥ್ರೆಟ್ ಆತರ ಯಾವ್ದೂ ಇಲ್ಲ. ಇದ್ದಿದ್ದು ಒಂದೇ ಒಂದು ಇನ್ಕಮ್ ಟ್ಯಾಕ್ಸ್ ಇಶ್ಯೂ ಇತ್ತು. ಅದನ್ನ ಅವ್ರು ಏನ್ ಕ್ವಶನ್ ಮಾಡಿದ್ರು ಏನ್ ಆನ್ಸರ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ. ಆಗ್ಬಾರ್ದು, ಆಗೋಗಿದೆ. ಈಗ ಬಾಬುರೇ, ಈಗ ರೈಡ್ ಆಗಿದ್ದು ಏನಕ್ಕೆ? ರೈಡ್ ಆಗಿದ್ದು ಇನ್ಕಮ್ ಟ್ಯಾಕ್ಸ್ ಅವ್ರು ಆನ್ಸರ್ ಮಾಡ್ಬೇಕು ಅದಕ್ಕೆ. ಅಲ್ಲ, ಅವ್ರು ಹೇಳಿರ್ಲಿಲ್ವಾ ಏನಕ್ಕೆ ರೈಡ್ ಮಾಡಿದೀವಿ ಅಂತೇಳಿ? ಅಲ್ಲ, ಅವ್ರ ಅಕೌಂಟ್ಸ್ ಚೆಕ್ ಮಾಡಕ್ಕೆ ಅಂತ ಬಂದಿದ್ರು. ಏನಕ್ಕೆ ಬಂದಿದೆ ಅಂತ ಹೇಳಿರ್ಲಿಲ್ಲ. ಈ ತರ ಸ್ಪೆಸಿಫಿಕ್ ಆಗಿ ಯಾವ್ದಕ್ ಬಂದ್ರು ಅಂತ ಏನ್ ಹೇಳಿರ್ಲಿಲ್ಲ. ಓಕೆ. ಅಂದ್ರೆ ಡಿಸೆಂಬರ್ ತಿಂಗಳಿಂದ ಇವ್ರು ಬರ್ತಾ ಇರೋದು? ಡಿಸೆಂಬರ್ 3ನೇ ತಾರೀಕಿಂದ ಬಂದವ್ರೆ. ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿದ್ದಾರೆ. ಈಗ ತಿರ್ಗಾ ಬಂದವ್ರೆ. 28ನೇ ತಾರೀಕು ಬಂದಿದ್ದಾರೆ. ಓಕೆ. ಇದೆ ಕೇರಳ ಟೀಮ್, ಇದು ಕರ್ನಾಟಕಕ್ಕೆ ಅವರು ಅಲ್ಲ. ಓಕೆ. ಏನಕ್ಕೆ ಕೇರಳ ಟೀಮ್ ಅವ್ರು ಏನಕ್ಕೆ ಬರ್ತಾ ಇದ್ರು? ಅಲ್ಲಿ ಪ್ರಾಜೆಕ್ಟ್ ನಡೀತಾ ಇತ್ತಲ್ಲ ಇವ್ರದ್ದು, ಕಾನ್ಫಿಡೆಂಟ್ 60 ಅಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ. ಅವ್ರು ಪ್ರಾಜೆಕ್ಟ್ ಮಾಡಿದ್ದಾರೆ ಅಲ್ಲಿ. 60 ಅಪಾರ್ಟ್ಮೆಂಟ್ ಕೇರಳದಲ್ಲಿ? 60 ಪ್ರಾಜೆಕ್ಟ್ ಮಾಡಿದ್ದಾರೆ. ಹೌದು ಹೌದು. ಟಾರ್ಗೆಟ್ ಏನಾದ್ರು ಆಗಿದ್ರಾ? ನನಗೆ ಏನು ಹೇಳ ಬಯಸಲ್ಲ, ನಂಗೆ ಗೊತ್ತಿಲ್ಲ ವಿಷಯ ಇದ್ರಲ್ಲಿ. ಆತರ ಏನು ಶೇರ್ ಮಾಡ್ಕೊಂಡಿಲ್ಲ. ಇನ್ಕಮ್ ಟ್ಯಾಕ್ಸ್ ಬಿಟ್ರೆ ಬೇರೆ ಯಾವ್ದು ಶೇರ್ ಮಾಡ್ಕೊಂಡಿಲ್ಲ ನನ್ನ ಹತ್ರ. ನಿಮ್ಮ ಹತ್ರ ಏನು ಹೇಳ್ಕೊಂಡಿಲ್ವಾ ಇವರು? ಬೇರೆ ಇನ್ಕಮ್ ಟ್ಯಾಕ್ಸ್ ವಿಷಯ ಹೇಳ್ಕೊತಾ ಇದ್ರು. ಏನ್ ಹೇಳ್ಕೊಳ್ತಾ ಇದ್ರು? ಅದೇ ಅವ್ರ ಕಡೆಯಿಂದ ತುಂಬಾ ಪ್ರೆಷರ್ ಇದೆ, ಈ ಲೆವೆಲ್ಗೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಏನ್ ಪ್ರೆಷರ್ ಇತ್ತು ಐಟಿ ಅವರಿಂದ? ಗೊತ್ತಿಲ್ಲ. ಅದು ನಾನು ಬೆಂಗಳೂರಿಗೆ ಬಂದ್ಮೇಲೆ ಮಾತಾಡ್ತೀನಿ ಅಂದ್ರು. ನಾಳೆ ಬರ್ತೀನಿ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಹೌದು. ನಿಮ್ಮ ಹತ್ರ ಲಾಸ್ಟ್ ಮಾತಾಡಿದ್ದೆ ಅವಾಗ? ಇವತ್ತು ಬೆಳಗ್ಗೆ 11 ಗಂಟೆ ಹಂಗೆ. ಏನ್ ಫೋನ್ ಮಾಡಿ ಏನ್ ಹೇಳಿದ್ರು? ಇಲ್ಲೇ ಇದ್ದೀನಿ, ಕಾಯ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಅವರು ಇನ್ನು ಇವತ್ತು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆಫೀಸಲ್ಲೇ ಇದ್ರ ಆ ಟೈಮಲ್ಲಿ? ನಾನ್ ಕೇಳಕ್ ಹೋಗಿಲ್ಲ ಆಫೀಸಲ್ಲಿ ಇದ್ದೀರಾ ಎಲ್ಲಿದ್ದೀರಾ ಅಂತ. ಬಟ್ ಬೆಂಗಳೂರಲ್ಲೇ ಇದ್ರು. ಈ ವಾಸ್ ವೇಟಿಂಗ್ ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸ್. ಓಕೆ. ಪಿಸ್ತೂಲ್ ಇತ್ತ ಅವ್ರ ಹತ್ರ? ಇತ್ತು. 20 ವರ್ಷದಿಂದ ಇದೆ. 20 ವರ್ಷದಿಂದ ಲೈಸೆನ್ಸ್ ಪಿಸ್ತಲ್ ಇದೆ ಅವ್ರ ಹತ್ರ. ಓಕೆ. ನಿಮ್ಗೆ ಇವತ್ತು ವಿಚಾರ ಎಷ್ಟೊತ್ತು ಗೊತ್ತಾಯ್ತು? ನನಗೆ ಒಂದು 4-4:15 ಹಂಗೆ ಇರ್ಬೇಕು ಅನ್ಸುತ್ತೆ. ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು ನಿಮ್ಗೆ? ಯಾರು ಫೋನ್? ಅವ್ರ ಆಫೀಸಿಂದ ಜೀನತ್ ಅಂತಿದ್ದಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಅವಳು ಫೋನಲ್ಲಿ ಅಳ್ತಾ ಇದ್ಲು. ಏನು ವಿಷಯ ಹೇಳು ಅಂದಾಗ ಇದು ವಿಷಯ ಹೇಳಿದ್ಲು. ಏನಂತ ಫೋನ್ ಮಾಡಿ ಏನಂತ ಹೇಳಿದ್ರು? ನೀವೇನೇನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಿ? ಈಸ್ ಗಾನ್. ಇಲ್ಲ, ಅವ್ರು ಇಲ್ಲ, ಹೋದ್ರು. ನಾನು ಯಾರು ಎತ್ತ ಅಂತ ಕೇಳ್ತಾ ಇದ್ದೇನೆ. ಬ್ರದರ್ ರಾಯ್ ಇಸ್ ನೋ ಮೋರ್ ಅಂತ ಹೇಳಿದ್ರು. ಪಲ್ಸ್ ಇಲ್ಲ, ಬಾಡಿ ಇಲ್ಲಿಗೆ ಇವ್ನ ತಗೊಂಡೋಗ್ತಾ ಇದ್ದೀನಿ ನಾರಾಯಣ ಹೃದಯಾಲಯಕ್ಕೆ ಅಂದ್ರು, HSR ಲೇಔಟ್ಗೆ. ಓಹೋ. 4 ಗಂಟೆ ನೀವು ಫೋನ್ ಮಾಡಿದಾಗ ಕರ್ಕೊಂಡು ಹೋಗ್ತಾ ಇದ್ರು. ಪಡಿಸಿದ್ರು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಐಟಿ ಅಧಿಕಾರಿಗಳು ಹೇಳ್ತಾ ಇರೋದು ಇದು ದಾಳಿ ಅಲ್ಲ, ವಿಚಾರಣೆಗೊಳಪಡಿಸೋದಕ್ಕೆ, ಒಂದಷ್ಟು ಪ್ರಶ್ನೆಗಳನ್ನ ಮಾಡೋದಕ್ಕೆ ಅಂತ ಹೋಗಿದ್ವಿ ಅಂತ ಹೇಳ್ತಿದ್ದಾರೆ. ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಇದು ಇಡೀ ರಾಷ್ಟ್ರವೇ ಬೆಚ್ಚಿ ಬೀಳುವಂತಹ ವಿಚಾರ. ಈಗ ಇಡೀ ರಾಷ್ಟ್ರವೇ ಬೆಚ್ಚಿ ಬಿದ್ದಿದೆ. ಕುಟುಂಬಸ್ಥರು ಸಹೋದರ ಆರೋಪವನ್ನ ಮಾಡಿರೋದು. ಐಟಿ ದಾಳಿಗೆ ಬೇಸತ್ತು ಅವರು ಈ ರೀತಿಯಾಗಿ ಮಾಡಿಕೊಂಡಿರಬಹುದು ಅಂತ ಹೇಳ್ತಿದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕೂಡ ಅದನ್ನೇ ಹೇಳಿದ್ರು. ಒಂದಷ್ಟು ಅನುಮಾನಗಳಿದೆ, ತನಿಖೆ ಆಗ್ತಾ ಇದೆ, ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಪಿಸ್ತೂಲ್ ಇಂದ ಶೂಟ್ ಮಾಡಿಕೊಂಡು ಡೆತ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಪ್ರಾಥಮಿಕ ಮಾಹಿತಿ. ತನಿಖೆ ನಡೀತಾ ಇದೆ. ಈಗ ಸೋಕೋ ಟೀಮ್, FSL ಟೀಮ್ ಎಲ್ಲರೂ ಕೂಡ ಹೋಗಿದ್ದಾರೆ. ಆ ಪಿಸ್ತೂಲ್ ಯಾವುದು, ಪಿಸ್ತೂಲ್ ಅನ್ನ ಸೀಸ್ ಮಾಡಿದ್ದಾರೆ. ಆ ಪಿಸ್ತೂಲ್ ಅನ್ನ FSL ಕಳಿಸ್ಕೊಡ್ತಾರೆ.
ಪಿಸ್ತೂಲ್ ಮೇಲೆ ಯಾರ ಫಿಂಗರ್ ಪ್ರಿಂಟ್ ಇದೆ ಅದನ್ನ ಚೆಕ್ ಮಾಡಬೇಕಾಗತ್ತೆ. ಸೆಲ್ಫ್ ಸೂಸೈಡಾ ಅಥವಾ ಬೇರೇನಾದ್ರೂ ಆಗಿದ್ಯಾ ಅನ್ನೋದ್ರ ಬಗ್ಗೆ ಖಡಾಖಂಡಿತವಾಗಿ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಲ್ಯಾಂಗ್ಫೋರ್ಡ್ ರೋಡ್ ಅಲ್ಲಿ ಇರುವಂತಹ ಕಾನ್ಫಿಡೆನ್ಸ್ ಕಮಿಷನರ್ ಅಂಡ್ ಟೀಮ್ ಅವ್ರು ಏನ್ ಕೇಳಿದ್ರು ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ಓಕೆ, ನಾನು ಅಬ್ರಾಡ್ ಅಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಅದೇ ಇವರು ಕೂಡ ಅಬ್ರಾಡ್ ಅಲ್ಲೇ ಇದ್ರು ಅಂತ ಗೊತ್ತಿದೆ ಮಾಹಿತಿ. ಇವತ್ತಷ್ಟೇ ಬಂದಿದ್ರು ಅಂತ ಹೇಳಿದ್ರು, ಹೌದಾ? ಅಲ್ಲ, ಇವರು 3 ದಿವಸ ಮುಂಚೆ ಬಂದಿದ್ರು. 3 ದಿವಸದ ಮುಂಚೆನೆ ಅಂದ್ರೆ ಐಟಿ ಅವ್ರು ಬರ್ತಾರೆ ಅಂತ ಮುಂಚೆನೆ ಇನ್ಫಾರ್ಮೇಶನ್ ಇತ್ತಾ? ಮಾಡೋದಕ್ಕಿದ್ರು. ಮುಂಚೆನೆ ಇನ್ಫಾರ್ಮೇಶನ್ ಇತ್ತಾ ಬಾಬು ಅವರೇ? ಐಟಿ ಅವ್ರು ಹೌದೌದೌದೌದು. ಹೋದ್ ತಿಂಗಳು ಬಂದಿದ್ರಲ್ವಾ? ಹೋದ್ ತಿಂಗಳು ಡಿಸೆಂಬರ್ 3ನೇ ತಾರೀಕು ಬಂದು 6ನೇ ತಾರೀಕು ವಾಪಸ್ ಕೇರಳ ಟೀಮ್ ಇದು ಬಂದು ಹೋಗಿದ್ರು. ತಿರ್ಗಾ ಕ್ವಶನಿಂಗ್ ಅಂತ 28ನೇ ತಾರೀಕು ಕರ್ಸಿದ್ರು. 28ನೇ ತಾರೀಕಿಂದ ಇವತ್ತು 30, 3 ದಿವಸ ಆಗಿದೆ. ಇದ್ರಲ್ಲಿ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಈಗ 3 ವರ್ಷದಿಂದ ಐಟಿ ರೈಡ್ ಆಗ್ತಾ ಇತ್ತು ಅಂತ ನಮಗಿರೋ ಮಾಹಿತಿ, ಹೌದಾ? 3 ವರ್ಷದಿಂದನಾ? ಇಲ್ಲ, 3 ವರ್ಷದಿಂದ ಅಲ್ಲ. ಮತ್ತೆ ಯಾವತ್ತು ಲಾಸ್ಟ್ ಇನ್ಕಮ್ ಟ್ಯಾಕ್ಸ್ ಆಗಿದ್ದು 2016ರಲ್ಲಿ. 2016ರಲ್ಲಿ. ಈಗ ಡಿಸೆಂಬರ್ 3ನೇ ತಾರೀಕು ಈಗ ಮೊನ್ನೆ ಆಗಿದ್ ರೈಡ್. 2016ರಲ್ಲಿ ಏನಕ್ಕೆ ರೈಡ್ ಆಗಿತ್ತು ಗೊತ್ತಿಲ್ಲ. ಅವ್ರಿಗೇನೋ ಅನ್ಸುತ್ತೆ, ಬಂದು ಹೋದ್ರು. ಅದೇನೋ ಫೈನ್ ಇದ್ರ ಅದು ಫೈನ್ ಕಟ್ಟಿದ್ದಾರೆ, ಆಗೋಯ್ತು. ಅವ್ರಿಗೆ ಸಾಲ ಇರ್ಲಿಲ್ಲ, ಅವ್ರಿಗೆ ಶತ್ರು ಇರ್ಲಿಲ್ಲ, ಅದು ಯಾರು ಇರ್ಲಿಲ್ಲ ಅವ್ರಿಗೆ. ಆತರ ತೊಂದರೆ, ಥ್ರೆಟ್ ಆತರ ಯಾವ್ದೂ ಇಲ್ಲ. ಇದ್ದಿದ್ದು ಒಂದೇ ಒಂದು ಇನ್ಕಮ್ ಟ್ಯಾಕ್ಸ್ ಇಶ್ಯೂ ಇತ್ತು. ಅದನ್ನ ಅವ್ರು ಏನ್ ಕ್ವಶನ್ ಮಾಡಿದ್ರು ಏನ್ ಆನ್ಸರ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ. ಆಗ್ಬಾರ್ದು, ಆಗೋಗಿದೆ. ಈಗ ಬಾಬುರೇ, ಈಗ ರೈಡ್ ಆಗಿದ್ದು ಏನಕ್ಕೆ? ರೈಡ್ ಆಗಿದ್ದು ಇನ್ಕಮ್ ಟ್ಯಾಕ್ಸ್ ಅವ್ರು ಆನ್ಸರ್ ಮಾಡ್ಬೇಕು ಅದಕ್ಕೆ. ಅಲ್ಲ, ಅವ್ರು ಹೇಳಿರ್ಲಿಲ್ವಾ ಏನಕ್ಕೆ ರೈಡ್ ಮಾಡಿದೀವಿ ಅಂತ ಹೇಳಿ? ಅಲ್ಲ, ಅವ್ರ ಅಕೌಂಟ್ಸ್ ಚೆಕ್ ಮಾಡಕ್ಕೆ ಅಂತ ಬಂದಿದ್ರು. ಏನಕ್ಕೆ ಬಂದಿದೆ ಅಂತ ಹೇಳಿರ್ಲಿಲ್ಲ. ಈ ತರ ಸ್ಪೆಸಿಫಿಕ್ ಆಗಿ ಯಾವ್ದಕ್ ಬಂದ್ರು ಅಂತ ಏನ್ ಹೇಳಿರ್ಲಿಲ್ಲ. ಓಕೆ, ಅಂದ್ರೆ ಡಿಸೆಂಬರ್ ತಿಂಗಳಿಂದ ಇವ್ರು ಬರ್ತಾ ಇರೋದು? ಡಿಸೆಂಬರ್ 3ನೇ ತಾರೀಕಿಂದ ಬಂದವ್ರ. ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿದ್ದಾರೆ. ಈಗ ತಿರ್ಗಾ ಬಂದವ್ರ. 28ನೇ ತಾರೀಕು ಬಂದಿದ್ದಾರೆ. ಓಕೆ, ಇದೆ ಕೇರಳ ಟೀಮ್ ಇದು, ಕರ್ನಾಟಕಕ್ಕೆ ಅವರು ಅಲ್ಲ. ಓಕೆ, ಏನಕ್ಕೆ ಕೇರಳ ಟೀಮ್ ಅವ್ರು ಏನಕ್ಕೆ ಬರ್ತಾ ಇದ್ರು? ಅಲ್ಲಿ ಪ್ರಾಜೆಕ್ಟ್ ನಡೀತಾ ಇತ್ತಲ್ಲ ಇವ್ರದ್ದು, ಕಾನ್ಫಿಡೆಂಟ್ 60 ಅಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ. ಅವ್ರು ಪ್ರಾಜೆಕ್ಟ್ ಮಾಡಿದ್ದಾರೆ ಅಲ್ಲಿ. 60 ಅಪಾರ್ಟ್ಮೆಂಟ್ ಕೇರಳದಲ್ಲಿ? 60 ಪ್ರಾಜೆಕ್ಟ್ ಮಾಡಿದ್ದಾರೆ. ಹೌದು ಹೌದು. ಟಾರ್ಗೆಟ್ ಏನಾದ್ರು ಆಗಿದ್ರಾ? ನನಗೆ ಏನು ಹೇಳ ಬಯಸಲ್ಲ, ನಂಗೆ ಗೊತ್ತಿಲ್ಲ ವಿಷಯ ಇದ್ರಲ್ಲಿ. ಆತರ ಏನು ಶೇರ್ ಮಾಡ್ಕೊಂಡಿಲ್ಲ. ಇನ್ಕಮ್ ಟ್ಯಾಕ್ಸ್ ಬಿಟ್ರೆ ಬೇರೆ ಯಾವ್ದು ಶೇರ್ ಮಾಡ್ಕೊಂಡಿಲ್ಲ ನನ್ನ ಹತ್ರ. ನಿಮ್ಮ ಹತ್ರ ಏನು ಹೇಳ್ಕೊಂಡಿಲ್ವಾ ಇವರು? ಬೇರೆ ಇನ್ಕಮ್ ಟ್ಯಾಕ್ಸ್ ವಿಷಯ ಹೇಳ್ಕೊತಾ ಇದ್ರು. ಏನ್ ಹೇಳ್ಕೊಳ್ತಾ ಇದ್ರು? ಅದೇ ಅವ್ರ ಕಡೆಯಿಂದ ತುಂಬಾ ಪ್ರೆಷರ್ ಇದೆ, ಈ ಲೆವೆಲ್ಗೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಏನ್ ಪ್ರೆಷರ್ ಇತ್ತು ಐಟಿ ಅವರಿಂದ? ಗೊತ್ತಿಲ್ಲ. ಅದು ನಾನು ಬೆಂಗಳೂರಿಗೆ ಬಂದ್ಮೇಲೆ ಮಾತಾಡ್ತೀನಿ ಅಂದ್ರು. ನಾಳೆ ಬರ್ತೀನಿ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಹೌದು, ನಿಮ್ಮ ಹತ್ರ ಲಾಸ್ಟ್ ಮಾತಾಡಿದ್ದೆ ಅವಾಗ? ಇವತ್ತು ಬೆಳಗ್ಗೆ 11 ಗಂಟೆ ಹಂಗೆ. ಏನ್ ಫೋನ್ ಮಾಡಿ ಏನ್ ಹೇಳಿದ್ರು? ಇಲ್ಲೇ ಇದ್ದೀನಿ, ಕಾಯ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಅವರು ಇನ್ನು ಇವತ್ತು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆಫೀಸಲ್ಲೇ ಇದ್ರ ಆ ಟೈಮಲ್ಲಿ? ನಾನ್ ಕೇಳಕ್ ಹೋಗಿಲ್ಲ ಆಫೀಸಲ್ಲಿ ಇದ್ದೀರಾ ಎಲ್ಲಿದ್ದೀರಾ ಅಂತ. ಬಟ್ ಬೆಂಗಳೂರಲ್ಲೇ ಇದ್ರು. ಈ ವಾಸ್ ವೇಟಿಂಗ್ ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸ್. ಓಕೆ, ಪಿಸ್ತೂಲ್ ಇತ್ತ ಅವ್ರ ಹತ್ರ? ಇತ್ತು, 20 ವರ್ಷದಿಂದ ಇದೆ. 20 ವರ್ಷದಿಂದ ಲೈಸೆನ್ಸ್ ಪಿಸ್ತಲ್ ಇದೆ ಅವ್ರ ಹತ್ರ. ಓಕೆ, ನಿಮ್ಗೆ ಇವತ್ತು ವಿಚಾರ ಎಷ್ಟೊತ್ತು ಗೊತ್ತಾಯ್ತು? ನನಗೆ ಒಂದು 4-4:15 ಹಂಗೆ ಇರ್ಬೇಕು ಅನ್ಸುತ್ತೆ. ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು ನಿಮ್ಗೆ? ಯಾರು ಫೋನ್? ಅವ್ರ ಆಫೀಸಿಂದ ಜೀನತ್ ಅಂತಿದ್ದಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಅವಳು ಫೋನಲ್ಲಿ ಅಳ್ತಾ ಇದ್ಲು. ಏನು ವಿಷಯ ಹೇಳು ಅಂದಾಗ ಇದು ವಿಷಯ ಹೇಳಿದ್ಲು. ಏನಂತ ಫೋನ್ ಮಾಡಿ ಏನಂತ ಹೇಳಿದ್ರು? ನೀವೇನೇನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಿ? ಈಸ್ ಗಾನ್. ಇಲ್ಲ, ಅವ್ರು ಇಲ್ಲ, ಹೋದ್ರು. ನಾನು ಯಾರು ಎತ್ತ ಅಂತ ಕೇಳ್ತಾ ಇದ್ದೇನೆ. ಬ್ರದರ್ ರಾಯ್ ಇಸ್ ನೋ ಮೋರ್ ಅಂತ ಹೇಳಿದ್ರು. ಪಲ್ಸ್ ಇಲ್ಲ, ಬಾಡಿ ಇಲ್ಲಿಗೆ ಇವ್ನ ತಗೊಂಡೋಗ್ತಾ ಇದ್ದೀನಿ ನಾರಾಯಣ ಹೃದಯಾಲಯಕ್ಕೆ ಅಂದ್ರು, HSR ಲೇಔಟ್ಗೆ. ಓಹೋ, 4 ಗಂಟೆ ನೀವು ಫೋನ್ ಮಾಡಿದಾಗ ಕರ್ಕೊಂಡು ಹೋಗ್ತಾ ಇದ್ರು. ಪಡಿಸಿದ್ರು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಐಟಿ ಅಧಿಕಾರಿಗಳು ಹೇಳ್ತಾ ಇರೋದು ಇದು ದಾಳಿ ಅಲ್ಲ, ವಿಚಾರಣೆಗೊಳಪಡಿಸೋದಕ್ಕೆ, ಒಂದಷ್ಟು ಪ್ರಶ್ನೆಗಳನ್ನ ಮಾಡೋದಕ್ಕೆ ಅಂತ ಹೋಗಿದ್ವಿ ಅಂತ ಹೇಳ್ತಿದ್ದಾರೆ. ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಇದು ಇಡೀ ರಾಷ್ಟ್ರವೇ ಬೆಚ್ಚಿ ಬೀಳುವಂತಹ ವಿಚಾರ. ಈಗ ಇಡೀ ರಾಷ್ಟ್ರವೇ ಬೆಚ್ಚಿ ಬಿದ್ದಿದೆ. ಕುಟುಂಬಸ್ಥರು ಸಹೋದರ ಆರೋಪವನ್ನ ಮಾಡಿರೋದು. ಐಟಿ ದಾಳಿಗೆ ಬೇಸತ್ತು ಅವರು ಈ ರೀತಿಯಾಗಿ ಮಾಡಿಕೊಂಡಿರಬಹುದು ಅಂತ ಹೇಳ್ತಿದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕೂಡ ಅದನ್ನೇ ಹೇಳಿದ್ರು. ಒಂದಷ್ಟು ಅನುಮಾನಗಳಿದೆ, ತನಿಖೆ ಆಗ್ತಾ ಇದೆ, ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಪಿಸ್ತೂಲ್ ಇಂದ ಶೂಟ್ ಮಾಡಿಕೊಂಡು ಡೆತ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಅದು ಪ್ರಾಥಮಿಕ ಮಾಹಿತಿ. ತನಿಖೆ ನಡೀತಾ ಇದೆ. ಈಗ ಸೋಕೋ ಟೀಮ್, FSL ಟೀಮ್ ಎಲ್ಲರೂ ಕೂಡ ಹೋಗಿದ್ದಾರೆ. ಆ ಪಿಸ್ತೂಲ್ ಯಾವುದು, ಪಿಸ್ತೂಲ್ ಅನ್ನ ಸೀಸ್ ಮಾಡಿದ್ದಾರೆ. ಆ ಪಿಸ್ತೂಲ್ ಅನ್ನ FSL ಕಳಿಸ್ಕೊಡ್ತಾರೆ. ಪಿಸ್ತೂಲ್ ಮೇಲೆ ಯಾರ ಫಿಂಗರ್ ಪ್ರಿಂಟ್ ಇದೆ ಅದನ್ನ ಚೆಕ್ ಮಾಡಬೇಕಾಗತ್ತೆ. ಸೆಲ್ಫ್ ಸೂಸೈಡಾ ಅಥವಾ ಬೇರೇನಾದ್ರೂ ಆಗಿದ್ಯಾ ಅನ್ನೋದ್ರ ಬಗ್ಗೆ ಖಡಾಖಂಡಿತವಾಗಿ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಲ್ಯಾಂಗ್ಫೋರ್ಡ್ ರೋಡ್ ಅಲ್ಲಿ ಇರುವಂತಹ ಕಾನ್ಫಿಡೆಂಟ್